Hello students. So ಈ ವಿಡಿಯೋ ಒಳಗೆ ಅಲೈಡ್ ಆಂಗಲ್ಸ್ ಒಳಗೆ ನಿಮಗೆ ಏನು ಆಂಗಲ್ಸ್ ಬರ್ತಾವಲ್ಲ ದಟ್ ಈಸ್ 90 ಆದ್ಮೇಲೆ 180 270 135 225 ಇವೆಲ್ಲ ನೆನಪಿಡ್ಲಿಕ್ಕೆ ಒಂದು ನ್ಯಾಕ್ ಹೇಳ್ತೇನೆ. ಸೊ ಆ ನ್ಯಾಕದ ಮೇಲೆ ಇದು ನಾನು ವಿಡಿಯೋ ಮಾಡ್ತೀನಿ ಟು ರಿಮೆಂಬರ್ ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಈಗ ಫಸ್ಟ್ ಇದನ್ನ ಇನಿಷಿಯಲಿ ಡಯಾಗ್ರಾಮ್ ಸ್ವಲ್ಪ ತೆಗೆದಿಟ್ಕೊಂಡೇನೆ. ಫಸ್ಟ್ ನಾ ಇದು ಸೈನ್ ಥೀಟಾಕ್ ತಗೋತಾನೆ. ಈಗ ಇದು ನಿಮಗೆ ಗೊತ್ತಿದ್ದದ ಸೈನ್ 0 ಎಷ್ಟ್ರಿ 0, ಸೈನ್ 90 1. ವೆರಿ ಗುಡ್, ಇದು ನಿಮಗೆ ಗೊತ್ತಿದ್ದದ. ಇದ್ರಿ ಅಪೋಸಿಟ್ ಸೈಡ್ ಹೋದ್ರೆ ಅಂತೇಳಿರಿ ವ್ಯಾಲ್ಯೂ ರಿಮೇನ್ಸ್ ಸೇಮ್ ಬಟ್ ದ ಸೈನ್ ಚೇಂಜಸ್. ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ. ಈಗ ಇದು ಸೈನ್ 0 0 ಅದ, ಇದ್ರ ಅಪೋಸಿಟ್ ಸೈಡ್ ಬಂದಂದ್ರೆ 180 ಡಿಗ್ರಿ ಆಗ್ತದೆ. ಸೊ ಸೈನ್ 180 ವಿಲ್ ಬಿ ಈಕ್ವಲ್ ಟು ಮೈನಸ್ 0. ಪ್ಲಸ್ 0 ಅಂದ್ರೂ ಒಂದೇ, ಮೈನಸ್ 0 ಅಂದ್ರೂ ಒಂದೇ. ಸೊ ವಿ ಟೇಕ್ ಇಟ್ ಆಸ್ 0. 90 ಮೇಲದ ಕೆಳಗೆ ಬನ್ನಿ ಅಂತೇಳಿರಿ 270 ಆಗ್ತದೆ. therefore sin 270 will be equal to minus 1. ಕ್ಲಿಯರ್ ಅದ ರೀ? ಸೊ ನೀವು 180 ಪ್ಲಸ್ ಥೀಟಾ 90 ಪ್ಲಸ್ ಥೀಟಾ ಅದೇನು ಹಚ್ಬೇಕಂತಿಲ್ಲ. ಡೈರೆಕ್ಟ್ ಆಗಿ ಸೈನ್ 0 0 ಇದ್ರ ಲೆಫ್ಟ್ಗೆ ಬಂದ್ರಂದ್ರೆ ಸೇಮ್ ವ್ಯಾಲ್ಯೂ ವಿತ್ ನೆಗೆಟಿವ್ ಸೈನ್. ಸೈನ್ 91 ಅದ್ರ ಕೆಳಗೆ ಬಂದ್ರಂದ್ರೆ ಸೇಮ್ ವ್ಯಾಲ್ಯೂ ವಿತ್ ನೆಗೆಟಿವ್ ಸೈನ್. ಸೇಮ್ ಹಂಗ ಕಾಸಿಗೆ ಹೇಳ್ಬೋದ್ರಿ. ಕಾಸಿಗೆ ಕಾಸ್ 0 ಎಷ್ಟು 1. ವೆರಿ ಗುಡ್. ಕಾಸ್ 90 is 0. ಈಗ ಅಪೋಸಿಟ್ ಸೈಡ್ ಹೋದ ಅಂತೇಳಿರಿ ಈ ಕಡೆ ಬಂದಂದ್ರ ಕಾಸ್ 180 ಹೇಳ್ರಿ ನೋಡೋಣ. ವೆರಿ ಗುಡ್. 1 ಅದ ಅಂದ್ಮೇಲೆ ಈ ಕಡೆ ಮೈನಸ್ 1. ಕಾಸ್ 90 0 ಅದ ಅಂದ್ಮೇಲೆ ಕಾಸ್ 270 ಏನಾಗ್ತದ 0 ಆಗ್ತದ. ಸೊ ಈಸಿಲಿ ಇಷ್ಟ್ರ ಮೇಲೆ ನೀವು ನೆನಪಿಡ್ಬೋದು. ಈಗ ಕಾಸ್ ಒಳಗೆ ಸ್ವಲ್ಪ ಸ್ಪೆಷಲ್ ಕೇಸ್. ಈಗ ಇಲ್ಲಿ ಕಾಸ್ 0 ಮತ್ತು ಕಾಸ್ 180 ಅದ. ರೇಡಿಯನ್ ಒಳಗೆ ತಗೊಂಡೆ ಅಂತ ತಿಳಿರಿ. ಈ ಕಡೆ ಕಾಸ್ n pi will be always equal to 1 where n is equal to even number. n even number ಇತ್ತಂದ್ರೆ ಅಂದ್ರೆ 0 2 4 so on ಅಂತಿತ್ತಂದ್ರೆ ಯಾವಾಗಲೂ ಅದ್ರದ್ದು ವ್ಯಾಲ್ಯೂ 1 ಆಗ್ತದೆ. ಈ ಕಡೆ ಬಂದಂತ ಹೇಳಿರಿ cos n pi will be always minus 1 when n is odd. When n is odd ಅಂದ್ರೆ n ವ್ಯಾಲ್ಯೂ 1 3 5 7 ಈ ಟೈಪ್ ಬಂತಂದ್ರೆ. ಈಗ ಇದ್ರ ಮೇಲೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಪ್ರಾಬ್ಲಮ್ ಬಿದ್ದಿದ್ದಾರೆ. ಡೈರೆಕ್ಟ್ ನೀವು ನೆನಪಿಡ್ಬೋದು. ಸೊ ಪೈ ಜೊತೆ ಈವನ್ ನಂಬರ್ ಇತ್ತಂದ್ರೆ ಪ್ಲಸ್ 1, ಆಡ್ ನಂಬರ್ ಇತ್ತಂದ್ರೆ ಮೈನಸ್ 1. ಈಗ ಎಕ್ಸಾಂಪಲ್ ತಗೊಂಡೆ ಅಂತ ತಿಳಿರಿ. ಇದಕ್ಕೆ ಕೋವಿಡ್ ಯಾವಾಗ ಬಂದಿತ್ರಿ? ವೆರಿ ಗುಡ್, 2019 ಒಳಗೆ. ಸೊ ಕಾಸ್ 2019 ಪೈ ಅಂತ ಕೇಳಿದಂತ ತಿಳಿರಿ. ಇದ್ರ ವ್ಯಾಲ್ಯೂ ಕಂಡು ಹಿಡಿದೆ. ಈಗ ಇಲ್ಲಿ 2019 ಏನದ, ಇದು ಆಡ್ ನಂಬರ್ ಅದ ರೀ. ಸೊ ಆಡ್ ನಂಬರ್ ಇತ್ತಂದ್ರೆ ನಂದು ಆನ್ಸರ್ ಡೈರೆಕ್ಟ್ ಆಗಿ ಮೈನಸ್ 1. ಏನು ಸಾಲ್ವ್ ಮಾಡೋದಿಲ್ಲ, ಏನಿಲ್ಲ, ಜಸ್ಟ್ ಚೆಕ್ ಮಾಡೋದು. ನೀವು PUC2 ಎಕ್ಸಾಮ್ ಯಾವಾಗ ಬರೆಯೋರಿ? 2024 ಒಳಗೆ. ಸೊ 2024 ಪೈ ಅಂತ ಇತ್ತಂತೇಳಿ. ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇವನ್ ನಂಬರ್ ಅದ ರೀ. ಇವನ್ ಇತ್ತಂದ್ರೆ ಇದ್ರದ ಆನ್ಸರ್ 1. ಇದ್ರದ ಆನ್ಸರ್ 1. ಕ್ಲಿಯರ್ ಅದ ರೀ? ಆಡ್ ಇತ್ತಂದ್ರೆ ಮೈನಸ್ 1, ಇವನ್ ಇತ್ತಂದ್ರೆ ಪ್ಲಸ್ 1 ಅಂತ ಹೇಳಿ ಬರ್ತದೆ. ಈಗ ನೀವು ಅನ್ಬೋದು ಸರ್ ಹಂಗಾರೆ ಸೈನಿಗೆ ಏನಾಗ್ತದ್ರಿ? ಈಗ ಇಲ್ಲಿ ನೀವು ಫಸ್ಟ್ ಡಯಾಗ್ರಾಮ್ ಅಬ್ಸರ್ವ್ ಮಾಡ್ರಿ. ಸೈನ್ 0 ಇದ್ದಾಗೂ 0 ಅದ, 180 ಇದ್ದಾಗೂ 0 ಅದ. ಸೊ ಸೈನ್ n pi is always equal to 0. n ನಿಮ್ಮದು ಏನೇ ಇರಲಿ 0 1 2 3 ಏನೇ ಇರಲಿ ಯಾವಾಗಲೂ ಅದ್ರದ್ದು ವ್ಯಾಲ್ಯೂ 0. ಕ್ಲಿಯರ್ ಅದ ರೀ? ಸೊ ಕಾಸ್ ಏನದ ಅದು ಇಂಪಾರ್ಟೆಂಟ್. ದಟ್ ಈಸ್ ಕಾಸ್ n pi is 1 when n is even. ಕಾಸ್ n pi is minus 1 when n is odd number ಅಂತ ಹೇಳ್ಬೋದು. ಇಷ್ಟು ಕ್ಲಿಯರ್. ಮತ್ತೆ ಮತ್ತೊಂದಿಷ್ಟು ವ್ಯಾಲ್ಯೂ ನೆನಪಿಡೋ ಟೆಕ್ನಿಕ್ ಹೇಳ್ತೇನೆ. ಸೊ ಇದ್ರ ಕೆಳಗೆ ಈಗ ಇದು 3 ಫಿಗರ್ ಏನ್ ತೆಗ್ದೇನೆ, ಇಟ್ ಈಸ್ ಫಾರ್ ಸೈನ್, ಕಾಸ್ ಅಂಡ್ ಟ್ಯಾನ್. ಈಗ
ಈ ರೆಡ್ ಲೈನ್ ಅದ ಏನ್ ಡ್ರಾ ಮಾಡಿರಲ್ಲ ಅದಕ್ಕೆ ತಗೊಂಡೆ ಅಂತ ತಿಳಿರಿ. ಇಲ್ಲಿ ನಂದು 45 ಡಿಗ್ರಿ ಬರ್ತದ. sin 45 ಈಸ್ ಈಕ್ವಲ್ ಟು 1/√2. ಈ ಕಡೆ ಬಂದ ಅಂತ ತಿಳಿರಿ sin 135 ಆಗ್ತದ. ಸೊ 135 ಯಾವ ಕ್ವಾಡ್ರಂಟ್? ಸೆಕೆಂಡ್ ಕ್ವಾಡ್ರಂಟ್. ಸೊ sin is positive. So here value will be 1/√2. ಇಲ್ಲಿ ಬಂದ ಅಂತ ಹೇಳಿರಿ sin 225 ಥರ್ಡ್ ಕ್ವಾಡ್ರಂಟ್ ಒಳಗೆ ಮೈನಸ್ ಇರ್ತದ. ಸೊ -1/√2. ಫೋರ್ತ್ ಕ್ವಾಡ್ರಂಟ್ ಬಂದ ಅಂದ್ರೆ 315 ಆಗ್ತದ. sin 315 will be again equal to -1/√2. ಸೊ ನೀವು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಇಷ್ಟ್ರ ಮೇಲೆ ನೀವು ಡೈರೆಕ್ಟ್ ಬರೀಬಹುದು. 135, 225, 315. ಸಿಮಿಲರ್ಲಿ ಕಾಸ್ ಬರೋದಂತ ತಿಳಿರಿ. ಇಲ್ಲಿ ಆಂಗಲ್ ರೇಡಿಯನ್ ಒಳಗೆ ತಗೋತೇನೆ ಅಂದ್ರೆ ನಿಮ್ಗೆ ಸ್ವಲ್ಪ ಈಸಿ ಆಗ್ತದೆ. ಅಂದ್ರೆ ಮತ್ತೊಂದು ಐಡಿಯಾ ಬರ್ತದೆ ಹೆಂಗಿರ್ತಾವ ಅನ್ನೋದು ಆಂಗಲ್. 45 ಅಂದ್ರೆ π/4. ಸೊ ಕಾಸ್ π/4 is 1/√2. 135 ಅಂದ್ರೆ 3π/4 ಬರ್ತದೆ. 3π/4 ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಕಾಸ್ ನೆಗೆಟಿವ್. ಸೊ -1/√2. 225 ಅಂದ್ರೆ 5π/4 ಆಗ್ತದೆ. ಕಾಸ್ 5π/4 ಇಲ್ಲೂ ನೆಗೆಟಿವ್ ಇರ್ತದೆ. -1/√2. 315 ಅಂದ್ರೆ 7π/4. ಕಾಸ್ 7π/4 ಇಲ್ಲಿ ಪಾಸಿಟಿವ್ ಇರ್ತದೆ. ಸೊ +1/√2. ಸೊ ನೀವು ಆಂಗಲ್ಸ್ ಅಬ್ಸರ್ವ್ ಮಾಡಿದ್ರೆ ಅಂತ ಹೇಳಿರಿ. 45 ಅಂದ್ರೆ π/4. 135 ಅಂದ್ರೆ 3π/4. 225 ಅಂದ್ರೆ 5π/4. 315 ಅಂದ್ರೆ 7π/4. ನೆನಪಿಡ್ಬೋದೇನಿಲ್ರಿ? ಫಸ್ಟ್ 1π/4, ನೆಕ್ಸ್ಟ್ 3, ನೆಕ್ಸ್ಟ್ 5, ನೆಕ್ಸ್ಟ್ 7 ಹಿಂಗ್ ಆಡ್ ನಂಬರ್ಸ್ ಬರ್ತಾವ. ಸೊ ಅದ್ರ ಮೇಲೆ ನೀವು ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ನೆನಪಿಡ್ಬೋದು. ಈಗ ಸೇಮ್ ಹಂಗ ಟ್ಯಾನ್ ಹೇಳ್ತೀರಿ. ಡಿಗ್ರಿದಾಗ ಬರೀಲೋ ರೇಡಿಯನ್ದಾಗ ಬರೀಲಿರಿ? ರೇಡಿಯನ್ದೊಳಗೆ ತಗೊಳ್ಳೋಣ. ಓಕೆ, tan 45 ಅಂದ್ರೆ π/4 ಎಷ್ಟು? 1. tan 3π/4 ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ನೆಗೆಟಿವ್. ಸೊ ಆನ್ಸರ್ ಇಸ್ -1. tan 5π/4 ಥರ್ಡ್ ಕ್ವಾಡ್ರಂಟ್ +1. ವೆರಿ ಗುಡ್. tan 7π/4 ಇಲ್ಲೆಷ್ಟು? -1. ವೆರಿ ಗುಡ್. ಸೊ ಇಷ್ಟ್ರ ಮೇಲೆ ನೀವು ಮೋಸ್ಟ್ ಆಫ್ ದಿ ವ್ಯಾಲ್ಯೂಸ್ ಎಲ್ಲ ನೀವು ನೆನ್ಪಿಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಎಕ್ಸಾಂಪಲ್ ತಗೋತೇನೆ. ಈಗ ಫಾರ್ ಎಕ್ಸಾಂಪಲ್ ಹಿಂಗಿತ್ತಂತ ತಿಳಿರಿ. sin 15π/4 is equal to, ಬಿಡಿಸ್ತಾ ಕೂಡ್ಬೇಡ್ರಿ, ಈಗ ಜಸ್ಟ್ ಇದು ರೌಂಡ್ ಹಾಕೋದು. ಇಲ್ಲಿ 45 ಇಲ್ಲಿ π/4 ಬರ್ತದೆ. ಇಲ್ಲಿ 3π/4 ಇಲ್ಲಿ ರಫ್ ಬರಿತೇನೆ. ಇಲ್ಲಿ 1π/4, ಇಲ್ಲಿ 3π/4, ಇಲ್ಲಿ 5π/4, ಇಲ್ಲಿ 7, ನೆಕ್ಸ್ಟ್ ಇಲ್ಲಿ 9, ಇಲ್ಲಿ 11, ಇಲ್ಲಿ 13, ಇಲ್ಲಿ 15. ಸೊ ಇಷ್ಟ್ರ ಮೇಲೆ ಡೈರೆಕ್ಟ್ ಹೇಳ್ಬೋದು ನೀವು. ಸೊ ಇಲ್ಲಿ 15 ಬಂತಂದ್ರೆ ಇದ್ರದ್ದು ಆನ್ಸರ್ -1/√2. ಕ್ಲಿಯರ್ ಅದರಿ? ಸೇಮ್ ಹಂಗ ನೋಡೋಣ. ಈಗ ನೀವು ಹೇಳ್ರಿ ಕಾಸ್ ಐ ವಿಲ್ ಟೇಕ್ 21π/4. 21π/4. ಈಗ ಹಿಂದಿನ ಪ್ರಾಬ್ಲಮ್ ತಗೊಂಡ್ರೆ ಇಲ್ಲಿ ನಂದು 15 ಬಂದದ ಲಾಸ್ಟ್. ಸೊ ಹಿಯರ್ ಯು ವಿಲ್ ಹ್ಯಾವ್ 17, ಹಿಯರ್ ಯು ವಿಲ್ ಹ್ಯಾವ್ 19, here you will have 21. So answer is -1/√2. Without solving, just by these diagrams you can remember the values. Clear adare? Hope you have liked this shortcut. So in coming videos I will come with similar shortcuts which will be helpful to you. So like ಆಗಿತ್ತಂದ್ರೆ subscribe ಮಾಡ್ರಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ.